ನಾಗರಾಜ್ ಅವರೇ, ಏನು ಇದೇನಾ ನಿಮ್ದೇನಾ ಇದು? ನಿಮ್ದೇನಾ? ಹೆಂಗೆ ಇಲ್ಲಿ ಎಲ್ಲ ವ್ಯವಹಾರ ಚೆನ್ನಾಗಿದ್ಯಾ? ಏನ್ ನಾವು ರೈತರು ರೇಷ್ಮೆ ಬೆಳ್ಕೊಂಡು ಏನೋ ಜೀವನ ಮಾಡ್ತಾ ರೇಷ್ಮೆ ಮಾಡ್ಕೊಂಡು ಜೀವನ ಮಾಡ್ತೀರಾ? ಶಿವಕುಮಾರ್ ಆಯ್ತಾಯ್ತು, ಸಂಬಂಧ ಕೇಳ್ತೀನಿ ನಾನು. ಅಲ್ಲ ಅಂತ ಹೇಳ್ತಾವ್ರೆ. ಅಲ್ಲ, ನೀವು ಎಷ್ಟು ಎಕರೆ ಇದೆ ನಿಮಗೆ ಜಮೀನು? ನಮ್ದೊಂದು 2 ಎಕರೆ ಇದೆ ಸರ್. 2 ಎಕರೆಲ್ಲೂ ಪೂರ್ತಿ ರೇಷ್ಮೆ ಬೆಳಿತೀರಾ? ಏನ್ ನಿಮ್ ಪ್ರಾಬ್ಲಮ್ ಇವಾಗ ಹೇಳಿ? ಪ್ರಾಬ್ಲಮ್ ಇಲ್ಲ, ನಾವು ಜೀವನ ಮಾಡ್ತಾ ಇದೀವಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಈ ಸರ್ಕಾರನೇ ನಮ್ಗೆ ದೊಡ್ಡ ಪ್ರಾಬ್ಲಮ್. DK ಶಿವಕುಮಾರೇ ದೊಡ್ಡ ಪ್ರಾಬ್ಲಮ್. ಇಲ್ಲಿ ರೈತರೇ ಇಲ್ಲ ಅಂತ ಅವರು ಯಾವ ನೈತಿಕತೆಯಲ್ಲಿ ಹೇಳ್ತಾರೆ? ಬಂದು ಸ್ಪಾಟಲ್ಲಿ ಬಂದು ನೋಡ್ಲಿ ರೈತರು ಏನೇನು ಮಾಡ್ತಾವ್ರಿ, ಇಲ್ಲಿ ಯಾವ ರೀತಿ ವ್ಯವಸಾಯ ಮಾಡ್ತಾವ್ರೆ, ದನ ಕೊಟ್ಕೊಂಡು ರೇಷ್ಮೆ ಮಾಡಿಕೊಂಡು ಇನ್ನೊಂದು ಏನು ರೈತರು ಏನು ಅದ ಅದನ್ನೆಲ್ಲ ಮಾಡ್ಕೊಂಡು ಹೋಯ್ತಾವ್ರೆ. ಇವ್ರು ರೈತರೇ ಅಲ್ಲ ಅಂತ ಯಾವ ಒಂದು ಇದ್ರ ಮೇಲೆ ಹೇಳ್ತಾರೆ? ಅವರಲ್ಲಿ ಕುತ್ಕೊಂಡು ಮಾಧ್ಯಮದ ಮುಂದೆ ಸ್ಪಾಟ್ ಬಂದು ನೋಡ್ಲಿ ರೈತರ ಯಾರು ಅನ್ನೋದು ಗೊತ್ತಾಯ್ತದೆ. ರೈತರು ಯಾವ ರೀತಿ ಅದಕ್ಕೆ ನಾನು ಅದನ್ನ ರೈತರ ಅಲ್ವಾ ಅಂತ ತಿಳ್ಕೊಳಕ್ಕೆ ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ರೈತರು ನಾವೇ ನೋಡಿ. ಇವತ್ತು ಹುಳು ಹಣ್ಣಾಗಿದೆ. ಇವತ್ತು ಬೆಳೆದಿರೋ ರೇಷ್ಮೆಲಿ ಒಂದು ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ದುಡ್ಡು ತರ್ತೀನಿ. ಇದು ತಿಂಗಳಿಗೆ ಒಂದು ಬೆಳೆ ಮಾಡ್ತೀನಿ. ಈ ಭೂಮಿಲಿ ನಾವು ಅದ್ರಲ್ಲಿ ಅನ್ನ ತಿಂತಾ ಇದೀವಿ. ಇವ್ರು 1 ಕೋಟಿ 2 ಕೋಟಿ ಭೂಮಿ ಕೊಟ್ಬಿಟ್ಟು ಇವರಿಂದ ನಾವು ಬಕೆಟ್ ಹಿಡಿಯಕ್ ಹೋಗೋಣ? ನಾವ್ ಯಾವ ರೀತಿ ನಮ್ಮ ಮಕ್ಳು ಮೊಮ್ಮಕ್ಳು ಯಾವ ರೀತಿ ನಾವು ಮುಂದಕ್ಕೆ ಜೀವನ ಮಾಡೋದು? ದುಡ್ಡು ತಗೊಂಡು ನೀವು ಎಲ್ಲಾದ್ರೂ ಹೋಯ್ತೀರಿ? ಏನಾಯ್ತು ದುಡ್ಡಲ್ಲಿ ಏನಾಯ್ತದೆ? ಇವ್ರು ಕೊಡೋ ದುಡ್ಡಿಗೆ ಅಕ್ಕಪಕ್ಕ ಒಂದು 10 ಕುಂಟೆ ತೆಗಿಯಕ್ಕಾಗಲ್ಲ. 10 ಕುಂಟೆ ಜಮೀನ ಪಕ್ಕದ ಗ್ರಾಮದಲ್ಲಿ ಹೋಗಿ ನಾವು ತಗೊಳಕ್ಕಾಗಲ್ಲ. ಅದನ್ನೇ ನಾವು ಹೋಗ್ಲಿ ಕೊಡೋದು ನಾನು ಕರೆಕ್ಟಾಗಿ ಕೊಡ್ತಾರ? ಅಲ್ಸಿ ಅದೇನ ಅದ ಹಾಳಾಗೋಯ್ತದ ಬಿಡಿ. ಅದು ಇವ್ರಿಗೇನಾನೋ ನಾವು ಭೂ ಸ್ವಾಧೀನ ಕೊಟ್ರೆ ಅಲ್ಲಿ ನಾವು ಸತ್ತು ಅಂತ ಸಮಾಧಿನೇ.